ಇವರಿಗೆ ಒಪ್ಪಿಗೆ ಆಗಬೇಕು. ಮತ್ತು ಒಪ್ಪಿಗೆ ಆಗದಿದ್ದೇ ನಾವು ಅಲ್ಲಿ ಹೊರಡುವಾಗ ನಮಗೆ ಏನಾದರೂ ತೊಂದರೆ ಆದರೆ ಕಷ್ಟ ಆಗ್ತದೆ ಅಲ್ಲ. ನಾವು ನೋಡಿದ ಜಾಗ ಅಪಾರ್ಟ್ಮೆಂಟಿಂದ ನಾವು ಮುಂದೆ ನೋಡಿದ್ವಿ. ಹೌದು. ಬಟ್ ಸೂರ್ಯನ ಸ್ಪರ್ಶ ಆಗಲ್ಲ ಆ ಜಾಗಕ್ಕೆ ಅಲ್ಲ. ಹಾಗಾದರೆ ಸ್ವಲ್ಪ ಇನ್ನು ನಾವು ಫಸ್ಟ್ ನಾನು ತೋರಿಸಿದ್ನಲ್ಲ ನಿಮಗೆ, ಆ ಜಾಗದಲ್ಲಿ ಸೂರ್ಯನ ಸ್ಪರ್ಶ ಆಗುತ್ತೆ ಅಂತ. ಆ ಜಾಗ ಒಂದು ಎರಡರ ಮಧ್ಯೆ ಅದು, ಎರಡು ಬಿಲ್ಡಿಂಗ್ ಲಕ್ಷಣಗಳು ಅಂತ ನಮ್ಮ ಮೇನ್ ಉದ್ದೇಶ ಮತ್ತು ಧ್ಯೇಯ. ಓಕೆ, ಸೊ ಇದೆರಡನ್ನೂ ಕಂಪ್ಲೀಟಾಗಿ ಹೊರಗಡೆ ಇಡ್ತಕ್ಕಂಥದ್ದು ಯಾರೇ ಕೆಲಸ ಮಾಡಿದ್ರು. ಸೊ ಒಂದು ಸ್ಪೆಸಿಫಿಕ್ಕಾಗಿ ಏನು ಉದ್ದೇಶಕ್ಕೆ ನಾವು ಈ ಹಣನ ಸದ್ಬಳಕೆ ಮಾಡ್ಕೋಬೇಕು ಅದಕ್ಕೆ ಆಗಬೇಕು. ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು, ಸೋರಿಕೆ ಆಗಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ನಮಗೆ ಇವಾಗ ನಾವು 9 ಜನ ಏನು ಯೋಚನೆ ಮಾಡ್ತಾ ಇದ್ದೀವಿ, ನಾವು ಆ ಒಂದು ಓವರಾಲ್ ಅವರ ಒಂದು ಪರ್ಸನಾಲಿಟೀಸನ್ನು ತಲೆಯಲ್ಲಿ ಇಟ್ಕೊಂಡೇ ಆಲೋಚನೆ ಮಾಡ್ತಾರೆ. ಬಟ್ ಮುಂದೆ ಆ ಥರದ್ದು ಏನಾದ್ರು ಒಬ್ರು ಯಾರು ಬಂತು ಅಂದ್ರೂ ಅದನ್ನ ಕಿತ್ತು ಹಾಕ್ಲಿಕ್ಕೂ ಆಗಲ್ಲ. ಹೊತ್ತಿಸದೇ ಇರುವಂತಹ ಬತ್ತಿಗಳನ್ನು ತುಂಬ ಇಟ್ಟಿದ್ದೀವಿ. ನಿಮಗೆ ರಕ್ಷೆ ಆಗಿ ಬಂದಿದೆ. ಆಮೇಲೆ ಅತುತ್ತ ಶುದ್ಧ ನೀವು ನೆಲೆಸಿದ ಹಾಗೆ ಖಂಡಿತ ಶೃಂಗೇರಿಗೆ ಹೋಗಿ ಒಮ್ಮೆ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರಿಗೆ ಯಥಾಂಶದ ಕಾಣಿಗೆ ಅವರು ಆ ಮಠ ಈ ಮಠ ಅಂದಿಲ್ಲ. ನಮಗೆ ಮೂಲ ಜಗದ್ಗುರು ಶೃಂಗೇರಿ ಅಲ್ಲಿ ಒಂದು ಕಾಣಿಕೆ ಆಗ್ತದೆ. ದೇವೇರ್ವ ಧರ್ಮದೇವಿ ಫಣಿ ಪಿತೃ ಗುರುಭಿ ಬ್ರಾಹ್ಮಣೈ ಪ್ರೇತಭೂತೈ ಅಂತ ಹೇಳಿದಾಗೆ ಇಲ್ಲಿ ಇರುವಂತಹ ನಮಗೆ ಆಗ ಕಂಡು ಬಂದಂತಹ ಕೆಲವು ದೋಷಗಳು, ಗೋರಕ್ಷಸ್ಸಾಗಿರ್ಬೋದು ಅಥವಾ ಬ್ರಾಹ್ಮಣ ಸಂಬಂಧಿತ ದೋಷಗಳು ಆಗಿರ್ಬೋದು, ಅವೆಲ್ಲ ದೋಷ ನಿವಾರಣೆಗೆ, ಪ್ರೇತವಾಗಿರ್ಬೋದು ಇವೆಲ್ಲ ದೋಷ ನಿವಾರಣೆಗೆ ಫಣಿ ಪಿತೃ ಗುರುಭಿ ಬ್ರಾಹ್ಮಣೈ ಪ್ರೇತಭೂತೈ ಮೂಜನ್ನು ಒಟ್ಟಿಗೆ ಸುಖ ಪದ ಪ್ರೇತಭೂತೈ ಪೀಡಾಯ ಸಾತ್ವಿಕಾಸ ತದನು ಭವತಿಯ ದುರ್ಭವ ವದ್ಭವಾವ ಯಾಸಾದ್ಭೂಯೋ ವಿಶೋತ್ತಾಹ ಪುನರಿಹರಿಪುಭುರ್ ಯಾಕೃತಾ ಸಾ ಚ ತಾಸಾಂ ಹೇತು ಚಾಪಿ ಕ್ರಮೇಣ ಪ್ರತಿವಿಧಿರಪಿ ಚ ಪೃಚ್ಛತೆ ಪೃಚ್ಛಗಾನಾನು ಒಟ್ಟಿಗೆ ಅಂದರೆ ಬ್ರಹ್ಮಶಾಪಾದಿ ದೋಷ ನಿವೃತ್ತಿಗೆ ದೋಷ ಅದು ಸ್ತ್ರೀ ಶಾಪ ಆಗಿರಬಹುದು, ಬ್ರಹ್ಮಶಾಪಾದಿಗಳಾಗಿರಬಹುದು, ಪ್ರೇತಬಾಧೆಗಳೆಲ್ಲ ಹಾಕಿದಂತಹ ಸ್ಮಶಾನ ಸದೃಶವಾದಂತಹ ದೋಷಗಳಾಗಿರಬಹುದು ಅಥವಾ ದೃಷ್ಟಿದೋಷಗಳು, ಭೂತಗಣಗಳ ದೋಷಗಳು ಇಲ್ಲದಿದ್ದರೂ ಕೂಡ ಬಾಧೆಗಳನ್ನೆಲ್ಲ ಆವಾಹನೆ ಮಾಡಿ ಉಚ್ಚಾಟನೆ ಮಾಡುವುದು. ಅಂದರೆ ಅದಕ್ಕೆ ನಮಗೆ ನವಮ ಭಾವದಲ್ಲಿ ನಮಗೆ ಯಾರು ಕಂಡದ್ದು? ಪಿತೃಕಾರಕ ರಕ್ಷಾಸ್ಥಾನದಲ್ಲಿ ನಮಗೆ ಇರುತ್ತಲ್ವ, ಯಾರು? ಶುಕ್ರ ಇರೋದು. ನವಮಾಧಿಪತಿ ಬುಧ ಇರುವಂಥದ್ದು. ಅಲ್ಲಿ ಚಂದ್ರ ಮತ್ತು ಗುರುವಿಗೆ ಯೋಗ. ಅಂದರೆ ಸ್ಮಶಾನ ಸದೃಶ ದೋಷಗಳು. ಒಂದು ಅಘೋರ ಹೋಮ ನೋಡುವ, ಅಘೋರ ಹೋಮ ಮುಖೇನ ಬಾಧೆಗಳನ್ನೆಲ್ಲ ಆವಾಹನೆ ಮಾಡಿ ಉಚ್ಚಾಟಿಸಿ. ಇದೇ ಸಂದರ್ಭ ರಕ್ಷಾರ್ಥವಾಗಿ ಬಾಧಾ ಸಂದರ್ಭದಲ್ಲೇ ಬಾಧಾಕ್ಷಯಕ್ಕೋಸ್ಕರ ಶೂಲಿನಿ, ರಕ್ಷಾರ್ಥವಾಗಿ ಸುದರ್ಶನ. ಗುರು ಈಶ್ವರ ಸಂಬಂಧಪಟ್ಟಂಥ ಪ್ರೇತಬಾಧೆಗಳು ರಾಶಿಗಳು ಪ್ರಯೋಗ ಮಾಡುವಾಗ ನಮಗೆ ಸುದರ್ಶನ ಬೇಕಿದ್ರೆ ಒಂದು 1008 ಸಂಖ್ಯೆಯನ್ನು ಕೊಡಬಹುದು. ಪ್ರಯೋಗ ಮಾಡುವಾಗ ರಕ್ಷಾರ್ಥವಾಗಿ ಬುಧ ಆರುಢಾದಿ. ಹೇಗೆ ನಿಮ್ಮ ಅಭಿಪ್ರಾಯ? ಹೇಗೆ ನಾವು ಮಾಡ್ಬೋದು, ಒಂದೊಂದು ಮಾಡ್ಬೋದು. ಏಕಾದಶ ದೇವರಿಗೆ ಅಲ್ಲ, 9 ಸಂಖ್ಯೆ ಸರಿ ಇದೆ. ಹಬ್ಬ ಅಂದ್ರೆ ಒಂದು 2 ಜಾಸ್ತಿ, 11 ಜಾಸ್ತಿ ಬೇಡ. ಸುಮ್ಮನೆ ಯಾಕೆ ಮತ್ತಷ್ಟು ಕಾಂಪ್ಲಿಕೇಟ್ ಮಾಡೋದು ಸಂಗತಿಗಳನ್ನು? ಬಟ್
ಮತ್ತೆ ನೋಡಿ ನಿಮ್ಮ ಬಹುಜನರ ಅಭಿಪ್ರಾಯ ಹೇಗೆ ಬೇರೆ ಬೇರೆ ಇದಕ್ಕೆ ಕಮಿಟಿ ಕಮಿಟಿ ಮಾಡಿ ಅಭಿವೃದ್ಧಿಗೆ ಅದಕ್ಕೆ ಹೌದು ಮತ್ತೆ ಅದು ಆಮೇಲೆ ಹೌದು ಹಾಂ ಸರಿ ಮೇನ್ ಏನಾಗುತ್ತೆ ಅಂದರೆ ಮೈನ್ ಟ್ರಸ್ಟ್ ಅಂತ ಆದಮೇಲೆ ಅದು ಒಳಗಡೆ ಎಲ್ಲ ಕೊಡ್ಬೋದು ಅವರಿಗೆ ಒಂದು ಸಬ್ ಕಮಿಟಿಗಳು ಅದೆಲ್ಲದನ್ನು ಮಾಡ್ಬೋದು. ಜವಾಬ್ದಾರಿ ಕೊಡ್ಬೋದು. 9-10 ಅಂಕ ಮ್ಯಾಕ್ಸಿಮಮ್ ಬಂದ್ಕೊಳ್ಳಿ ಜಾಸ್ತಿ ಅತ್ಯಂತ ಸಹಕಾರ ಕೊಟ್ಟವರು ಅದು 9ನೇ ಶನಿದು ಏಕಾದಶಿ ಇದು ನಾವು ಏನಾಗಿದೆ ಈಗ ಎಲ್ಲದನ್ನು ಆಲೋಚನೆಗೆ ತಗೊಂಡಾಗ ಕೆಲವನ್ನ ಗಣನೀಯವಾಗಿ ಯೋಚನೆ ಮಾಡಿ ಮಾಡಬೇಕಾಗ್ತದೆ. ಒಂದು ಎರಡನೇದು ನಾವು ಪಬ್ಲಿಕ್ ಒಪಿನಿಯನ್ಗೆ ಹೋಗ್ತಾ ಇರೋದ್ರಿಂದ, ಜನಗಳ ಹತ್ರನೇ ನಾವು ಹೋಗ್ತಾ ಇರೋದ್ರಿಂದ, ಸೊ ಕೆಲವರು ಬರ್ಬೋದು, ಕೆಲವರು ಮಿಸ್ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಜನಗಳನ್ನು ಬಿಟ್ಟು ಹೋಗುವ ಆಗಿಲ್ಲ. ಅಂದರೆ ನಮಗೆ ಜಾನಪದ ರಾಶಿಯಲ್ಲೊಂದು ಶನಿ, ಜಾನಪದ ರಾಶಿಯ ಅಧಿಪತಿ ಗುರು. ಜನರ ಹೆಚ್ಚು ಇನ್ವಾಲ್ವ್ಮೆಂಟನ್ನು ನೀವು ತಗೊಂಡಷ್ಟು ಇದು ಕೆಲಸವೂ ಬೇಕಾಗ್ತದೆ, ನಿಮಗೂ ಶ್ರೇಯಸ್ಸು. ಭಾರಿ ಅದಕ್ಕಾಗಿ ನಾನು ಕೇಳಿದ್ದೆ. ಬಟ್ ನಾಳೆ ಜನಗಳ ಅಭಿಪ್ರಾಯ ಕಮ್ಮಿ ಆಯಿತು, ಜಾಸ್ತಿ ಮಾಡಬೇಕು, ಏನೇ ಇದ್ದರೂ ನಮ್ಮ ಹತ್ರ ಅಟ್ಲೀಸ್ಟ್ ಆಪ್ಷನ್ ಇದ್ದರೆ ಅದೇ ಅದನ್ನು ಯೋಚನೆ ಮಾಡ್ಬೋದು ಅಂತ. ಅದಕ್ಕೋಸ್ಕರ 9+2 ಮಾಡ್ಬೋದು ನಿಮಗೆ. ಆನರರಿ ತುಂಬ ಅದರದಲ್ಲಿ 11 ತುಂಬ ಬರುತ್ತೆ. ಅದು ಇದಕ್ಕೆ ಬರೋದಿಲ್ಲ. ಅದರಲ್ಲಿ ನಮಗೆ ಈವನ್ ರಾಜಕೀಯ ವ್ಯಕ್ತಿಗಳನ್ನು ನಾವು MLA ಅವರೆಲ್ಲರೂ ಮಾಡಬೇಕು ಅಭಿಪ್ರಾಯದಲ್ಲಿ ಇದೆ. ಅವರ ಸಹಕಾರ ಬೇಕಾಗುತ್ತೆ. ದುಡ್ಡು ಒಂದೇ ಅಲ್ಲ, ಇಲ್ಲಿ ಎಲ್ಲಾ ತರನೂ ಸಹಕಾರ. ಎಲ್ಲ ಥರ ಸಹಕಾರ ಸರಿ ಸತ್ಯ. ಒಂದು ನಮ್ಮ ಅಭಿಪ್ರಾಯ 9ರಿಂದ 11 ಈಗ 9ಕ್ಕೆ ನಮಗೆ ವೃಷಭ ರಾಶಿ ಬಂತು. ಬಂತು. ಹೌದು, ಒಳ್ಳೆಯ ರಾಶಿ. ಒಳ್ಳೆಯ ರಾಶಿ. ಸಂಪತ್ತು ಬರೀ ವೃಷಭ ಎತ್ತಲ್ವಾ, ವಾಹನವೇ ಅದು. ಹೌದು. ಮತ್ತೆ ಸ್ಥಿರ ರಾಶಿ ಅದು. ಸ್ಥಿರ ರಾಶಿ ಅದು. ಅದರ ಅದರ ವೃಷಭ ರಾಶಿ ಅಧಿಪತಿ ಸಪ್ತಮ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಎಲ್ಲರೂ ಇದ್ದಾರೆ, ಒಟ್ಟಿಗೆ ಜೊತೆಯಲ್ಲಿದ್ದಾರೆ, 4 ರಾರು ಇದ್ದಾರೆ. ಶನಿ ಏಕಾದಶದಲ್ಲಿ ಆಯಿತು. ಯಾರು ವಿರುದ್ಧ ಬರ್ತಾರೋ ಅವರು ನಮಗೆ ಅನುಕೂಲ ಆಗ್ತಾರೆ. ಹೇಳಿದ್ದಾರೆ ಬರುವುದಿಲ್ಲ, ಆದರೂ ಬರುವ ಲಕ್ಷಣ ಇದ್ರು ಇದ್ರೆ ಸೊ ನಿಮ್ಮ ಲೆಕ್ಕ 9 ಸ್ಟ್ರಾಂಗ್. 9ಕ್ಕೆ ನಮಗೆ ಒಳ್ಳೆ ಬಲ ಒಳ್ಳೆ ಬಂದಿದೆ. ಬಲ ಉಂಟು. ಹಬ್ಬ ಅಂದರೆ 11ಕ್ಕೆ ನಿಲ್ಲಿಸಿ. 11ಕ್ಕೆ ಹೇಗೆ 11ಕ್ಕೆ ನಮಗೆ ತೊಂದರೆ ಇಲ್ಲ. ಸಿಂಹರಾಶಿ ಗುರು ಏಕಾದಶದಲ್ಲಿ ಅದಕ್ಕೂ ಅನುಕೂಲ ಉಂಟು. ಅಲ್ಲ ಫಲ ಇರ್ತವೆ. ಅಷ್ಟಮದಲ್ಲಿ ಶನಿ ಶನಿ. ಬಾದೇವಿ ಮಾಂದಿ ಅಂದ್ರೆ ಬುದ್ಧಿ ಮೌಢ್ಯ ಮಧ್ಯ ದೇಗಳಗಳಿರುತ್ತೆ. ಸ್ವಲ್ಪ ಚೌಡೇಶ್ವರಿ ಇಲ್ಲಿಂದ ಈ ಭಾಗಕ್ಕೆ ಈಚೆ ಈಶಾನ್ಯಕ್ಕೆ ಬರ್ತದೆ. ಈಶಾನ್ಯದಿಂದ ಇದು ದಕ್ಷಿಣ ನಾವು ನೈಋತ್ಯಕ್ಕೆ ಬರ್ತದೆ. ನೈಋತ್ಯಕ್ಕೂ ಬಲಿ ಕೊಡುವುದು ರಕ್ಷಾರ್ಥವಾಗಿ ಅಲ್ವಾ? ಈ ಭಾಗದಲ್ಲಿ ಏನಾದರೂ ಉಂಟ ಶಾಸ್ತ್ರೀಯ ಅಂಶದ ಶಕ್ತಿಗಳು? ವಾಯು ಭಾಗ ಇಲ್ಲಿ ನಾವು ಕೂತಿಲ್ಲ. ಸ್ವಲ್ಪ ತಾಮಸ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಮಾರಿಯಮ್ಮ ತುಂಬ ದೂರ ಉಂಟು. ಎಷ್ಟು ದೂರ ಅಂದಾಜು? 1.5 ಕಿಲೋಮೀಟರ್. ಈ ಗ್ರಾಮದ ಒಳಗೆ ಬರ್ತದೆ, ಹೊರಗೆ ಬರ್ತದೆ? ರತ್ನೂರು ಗ್ರಾಮ, ಅದು ಗ್ರಾಮ ದೇವತೆ. ಒಂದು ಪ್ರಶ್ನೆ. ಹಾಂ ಹೇಳಿ. ಈಗ ನಮ್ಮಲ್ಲಿ ಟ್ರಸ್ಟ್ ನಾವು ಏನು ಮಾಡಬೇಕು ಅಂತ 80 ಜನ ಅಷ್ಟು ಸೇರಿಸ್ಕೋಬೇಕು ಟ್ರಸ್ಟಲ್ಲಿ ಅಂತ ಒಂದು ಆಲೋಚನೆ. ಏಕೆಂದರೆ ನಂಬರ್ಸನ್ನು ಫಿಕ್ಸ್ ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಾಂದರೆ ಅದಕ್ಕೊಂದು ವ್ಯವಸ್ಥೆಗೆ ಅರ್ಥ ಇರೋದಿಲ್ಲ. ಜನ ಜಾಸ್ತಿ ಆದಷ್ಟು ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಅನ್ನೋದು ಬಂದೇ ಬರ್ತದೆ. ಸೊ ಹಾಗಾಗಿ ಈ 9 ಜನ ಅಂತ ನಾವೇನು ಆಲೋಚನೆ ಇಟ್ಕೊಂಡಿದ್ದೀವಿ, ನಿಮ್ಮ ಪ್ರಕಾರ ಅದು ಓಕೆನಾ? ಸಂಖ್ಯೆ ಸರಿಯಾ ಇಲ್ಲ ಏನಾದ್ರು ನಾನು ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ? ತಲೆಯಂದ್ರ ಮೇಲೆ 7ಕ್ಕಿಂತ ಗುರು, ಅಧಿಪತಿ ಗುರು ಅಂದರೆ 6 ಅಲ್ವಾ? 7 ಮತ್ತು 6, 7ಕ್ಕಿಂತ ಮೇಲಿನ ಸಂಖ್ಯೆಯನ್ನು ನೀವು ತಗೊಳ್ಳುವ. 6ಕ್ಕಿಂತ ಮೇಲಿನ ಸಂಖ್ಯೆ ಹೇಳ್ಬೋದು. ಅನುಕೂಲ ಉಂಟು ಇಲ್ಲ? ವೃಷಭ ರಾಶಿ ಅನುಕೂಲ ಬಂತ. ರಕ್ಷೆಯಲ್ಲಿ ಆಯ್ತಲ್ಲ, ರಕ್ಷೆಯಲ್ಲಿ ಆಯ್ತು. ಹೌದು, 9ಕ್ಕಿಂತ 7ಕ್ಕಿಂತ 9 ಆಗ್ಬೋದು. ತೊಂದರೆ 7ಕ್ಕಿಂತ ಮೇಲೆ ಇದ್ರೆ ಶ್ರೇಷ್ಠ ಅಂತ ನಮಗೊಂದು ಕಾಣ್ತದೆ ನವಮದಲ್ಲಿ. ಹೌದು, ಮತ್ತೆ ಭಾಗ್ಯಭಾವವು 7ಕ್ಕಿಂತ ಮೇಲಿನ ಸಂಗತಿ ಉತ್ತಮ. ತೊಂದರೆ ಆಮೇಲೆ ಸಂಖ್ಯೆ ಆಗ್ಬೋದು. ವೃಷಭ ರಾಶಿ ಬಂದರೆ ಕೇಂದ್ರದಲ್ಲಿ ಗುರು ರಕ್ಷಾಸನ, ಚಂದ್ರನು ರಕ್ಷಾಸನದಲ್ಲೇ
ಇದು ಹೆಚ್ಚಾದರೆ ಅಕಸ್ಮಾತ್ ಏನಾದ್ರು ತೊಂದರೆ ಬರುತ್ತೆ. ತುಂಬ ಜನ ಅಲ್ಲ 9ಕ್ಕಿಂತ ಜಾಸ್ತಿ 9ಕ್ಕಿಂತ ಜಾಸ್ತಿ ಆದರೆ 9ಕ್ಕಿಂತ ಜಾಸ್ತಿಯ ಯೋಗ ಉಂಟು ನಮಗೆ. ಯೋಗ ಉಂಟು, ಅಭಿಲಾಷಿಗಳು ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಕೇಳ್ತಾರೆ. ಅಭಿಲಾಷಿಗಳು ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಕೇಳ್ತಾರೆ. ಅದು ಯಾಕೆಂದರೆ ಒಂದು ಇನ್ನೊಬ್ಬರಿಗೆ ನಂಬರ್ ಅಂತ ಇಟ್ಟುಕೊಂಡ್ರೆ ನಿಮ್ಗೆ ಉತ್ತಮ ಅಂತ ಅವರು ಹೇಳಿದಾಗ ಒಂದು ಒಳ್ಳೆ ಅಭಿಪ್ರಾಯ. ಆ ನಂಬರ್ ಜಾಸ್ತಿ ಆದಷ್ಟು ಕಲಹಗಳಿಗೆ ಅವಕಾಶ ಜಾಸ್ತಿ ಕೊಟ್ಟಾಗ ಅಷ್ಟಮ ಶನಿ ಗುರು ಅನುಕೂಲ ಇದೆ. ಗುರು ಅನುಕೂಲ ಇದೆ. ಹಾಂ ಸರ್, ಗುರು ಅನುಕೂಲ ಉಂಟು. ಆದರೆ ಅಷ್ಟಮದಲ್ಲಿ ಅದೊಂದು ಬರ್ತದೆ ಏನಾದರೂ ಸಣ್ಣ ಪುಟ್ಟ ನ್ಯಾಯಗಳು. ಗುರುವಿನ ಕ್ಷೇತ್ರದ ಶನಿ ಹೌದು. ಸತಾಷ್ಟಮಸ್ಥ ಶನಿರಿಷ್ಟದ ಸ್ಯಾದನ್ನು ಪ್ರಮಾಣವೂ ಕೊಡ್ತಾರೆ. ಹೌದು. ಕಾಮವೈನ್ಯನಂದನ ರಾಶಿಯಾತ ಸೀತೇಂದು ಪುತ್ರ ವರವಂದ್ಯಮಾನ ಅರಿಷ್ಟದಾಸ್ತಿ ಅಖಿಲ ಜಾತಕೇಶು ಸತಾಷ್ಟಮಸ್ಥ ಶನಿರಿಷ್ಟದ ಸ್ಯಾತ್. ಅಷ್ಟಮದ ಶನಿ ಮರಣ ಸೂಚಕ ಆದರೂ ಕೂಡ ಇಷ್ಟದಾಯಕನೂ ಹೌದು ಅಂತ ಒಂದು ಆಚಾರ್ಯರು ಹೇಳ್ತಾರೆ. ಅಂದರೆ ನಮಗೆ ಲೇಡಿ ಹತ್ರ ತಂದಿದ್ದು ಸಾರಕ್ಕೆ ಪರಿಶುದ್ಧ ಅಲ್ಲ ಇರ್ಬೋದು. ಈ ಷಷ್ಠ ಭಾವದಲ್ಲಿ ಇರುವಂಥದ್ದು ರಾಹು ಅಲ್ವಾ? ರಾಹು ಬಾಧಕ ಕಾರ್ಯೋ ಪ್ರೀತಯೇ ಅಂತ ಹೇಳಿದ ಹಾಗೆ ಸ್ವಲ್ಪ ಮಲಿನತೆ ಅಧೀನತೆ ಈ ಜಾಗೆಯಲ್ಲಿ ಬೇಕಾದಷ್ಟು ಉಂಟು. ನನ್ನ ಆ ಶೌಚವನ್ನು ನಾಗಂತೆ ಬಂತು ನೋಡಿ, ಆಗ ಬಂತು ನಾಗಂತು ಅದೇ ಬಂತು. ಮತ್ತೆ ರಾಹು ನಮಗೆ ಬಾಧಕಾರಕನಾಗಿ ಮತ್ತೆ ನಾಗನನ್ನ ಇಲ್ಲಿ ಕೂತ್ಕೊಳಿಸಬೇಕು. ಹೌದು, ಆ ನಾಗನನ್ನ ಕೂತ್ಕೊಳಿಸಬೇಕಾದ್ರೆ ನಾಗ ದುರಿತಗಳನ್ನು ತೆಗಿಬೇಕು. ನಾಗನನ್ನು ನೀವು ಕೂತ್ಕೊಳಿಸುವಾಗ ಜಾಗ ಅತ್ಯಂತ ಪರಿಶುದ್ಧ ಆಗಿರಬೇಕು. ಈ ತೀರುವುದಂತಹ ಸತ್ವನಿಗೆ ಬೇಕಾದಂಥ ಸ್ವಲ್ಪ ಸಂಸ್ಕಾರ ಎಲ್ಲ ಆಗಬೇಕು. ಸಂಸ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಸಪ್ತಮ ಭಾವ. ಇದು ಜಾನಪದ ರಾಶಿ. ನೋಡಿ, ಜಾನಪದ ರಾಶಿಯಲ್ಲಿ ನೋಡುವಾಗ ಸ್ವಲ್ಪ ಬೆಂಡಾಗಿದೆ ಅಂತ ಬಿಟ್ಟರೆ ಜಾನಪದ ರಾಶಿಯ ಎಲೆಯನ್ನು ನೋಡುವಾಗ ಇದ್ದದ್ರಲ್ಲಿ ಸ್ವಲ್ಪ ದೊಡ್ಡದುಂಟು. ಇದು ಸ್ವಲ್ಪ ಅಗಲವಾಗಿ ಸ್ಥೂಲವಾಗಿರುವಂತಹ ಎಲೆ. ಹಿಂಬದಿಯಲ್ಲೆಲ್ಲ ಒಂದು ಸ್ವಲ್ಪ ನಿಮಗೆ ದೋಷಗಳು ಕಾಣುತ್ತದೆ. ಮುಂಬದಿಯಲ್ಲಿ ಅಷ್ಟೊಂದು ಮೇಲಿಂದ ನೋಡುವಾಗ ಏನು ಕಾಣುವುದಿಲ್ಲ, ಹಿಂಬದಿಯಿಂದ ನೋಡುವಾಗ ಸ್ವಲ್ಪ ಹೇಳ್ತಾರೆ. ಚನ್ನ ಪಾಪೋ ಅಲಿಜಾತಃ. ಚನ್ನ ಪಾಪ ಅಂತ ನಾನು ಹೇಳಿದ ಶಬ್ದ ನೋಡಿ. ನಾನು ಈಗ ನೋಡಿ, ತಾಂಬೂಲ ತಗೊಳ್ಳುವಾಗ ಒಂದು ಪದ್ಧತಿ ಉಂಟು. ಮಧ್ಯಾಹ್ನ ನಂತರ ನೀವು ತಾಂಬೂಲ ಕೊಟ್ಟರೆ ಅಡಿಯಿಂದ 12ರಂದು ನೋಡ್ಬೇಕಂತ. ಬೆಳಗಿನ ಹೊತ್ತಲ್ಲಿ ನೀವು ತಾಂಬೂಲ ಕೊಟ್ಟರೆ ಮೇಲಿನಿಂದ 12ರಂದು ನೋಡ್ಬೇಕಂತ. ಮೇಲಿನಿಂದ ಏನು 12 ಇತ್ತದನ್ನೇ ಹೆಕ್ಕಿದ್ದೆ ನಾವು ಯಾವುದು ಬೇಕಾದ ಹೆಕ್ಕಿದ್ದಲ್ಲ. ಮೇಲಿಂದ 12 ಏನು ಸಿಕ್ಕಿದ್ದದು. ನೀವು ಸರಿ ನೋಡಿ, ಇದರ ಫಲವನ್ನು ನೀವು ನಿಮ್ಮ ಅನುಭವಕ್ಕೆ ಬರ್ತಾ ಉಂಟು ನೋಡಿ. ಮುಂದೆ ಹೇಗುಂಟು, ಹಿಂದೆಯಿಂದ ಸ್ವಲ್ಪ ಕಪ್ಪು ಇತ್ಯಾದಿಗಳಲ್ಲಿ ಕಾಣ್ತದೆ. ಹಿಂದೆಯಿಂದ ಸ್ವಲ್ಪ ಬೆಂಡಾಗಿದೆ ಅಲ್ವಾ? ನೋಡುವಾಗ ದೂರಕ್ಕೆ ನೋಡುವಾಗ ಚಂದ ಎಲೆ ಕಾಣ್ತಾರೆ ನಮಗೆ. ಹತ್ತಿರಕ್ಕೆ ಹೋಗುವಾಗ ಇದರ ನ್ಯೂನ್ಯತೆಗಳು ನಮಗೆ ಗೊತ್ತಾಗ್ತದೆ. ಆಗ ನಾವು ಹೇಳಿದೆ ಎದಿಂದ ಚಂದ ಇದ್ದಾರೆ, ಅದು ಕಳ್ಸೋದಿಲ್ಲ, ಕಳ್ಸೋದಿಲ್ಲ ಈ ಥರ ಕಾಣುತ್ತೆ. ಹೊರಗಿಂದ ಏನು ಅಂತ ಸ್ವಲ್ಪ ಶೇಪ್ ಕಳ್ಸೋದಿಲ್ಲ. ಸಕಾರಾತ್ಮಕ. ಹಿಂದೆಯಿಂದ ನಮಗೆ ವಾಸ್ತವವಾಗಿ ಹೇಳಿದಾಗ ನಮಗೆ ಎಷ್ಟು ಪುಷ್ಟಿ. ಅಷ್ಟಮ ಸ್ವಲ್ಪ ಸಣ್ಣದು. ಅಷ್ಟಮ ಭಾವಾಧಿಪತಿ ಯಾರು? ಅಷ್ಟಮದಲ್ಲಿ ಒಂದು ವಾಂದಿ. ಅಷ್ಟಮ ಎಲ್ಲ ಒಳ್ಳೇದುಂಟಪ್ಪ, ತೊಂದರೆ ಇಲ್ಲ, ಎಲ್ಲ ಒಳ್ಳೇದುಂಟು. ಅದು ಇದ್ದದ್ರಲ್ಲಿ ಸ್ವಲ್ಪ ಸಣ್ಣ ಎಲೆ ಅಂತ ಹೇಳುವಂಥದ್ದೆಲ್ಲ ನಮಗೆ ಸ್ವಲ್ಪ ದೋಷಕಾರಕ. ರಾಜರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ, ವಿಲಾಸಿ ಗೃಹ, ವಿಲಾಸಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿ ಏನಾದರೂ ಆಟೋಟಗಳು, ಕುಸ್ತಿಯ ಅಥವಾ ರಾಜರು ಒಂದು ವಿಶೇಷವಾಗಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇದ್ದಂಥದ್ದೊಂದು ಕ್ಷೇತ್ರದ ಲಕ್ಷಣಗಳೆಲ್ಲ ಕಾಣ್ತದೆ. ಕೃಷಿಯೂ ಇಲ್ಲಿ ಪ್ರಧಾನವಾಗಿತ್ತು ಮೊದಲಿಗೆ, ಪೂರ್ವದಲ್ಲಿ ಒಂದಂತಹ ಲಕ್ಷಣಗಳನ್ನು ಪೂರ್ವ ಇತಿಹಾಸವನ್ನು. ಐತಿಹಾಸಿಕ ರಾಶಿ ನಮಗೆ, ಇತಿಹಾಸ ರಾಶಿ ನಮಗೆ ಚಂದ್ರ. ಇತಿಹಾಸಪತಿ ಚಂದ್ರನ ಕರ್ಮಸ್ಥಾನ. ಇದೊಂದು ರಾಣಿಯರು ಬಂದು ಈ ಆಸುಪಾಸಿನಲ್ಲೆಲ್ಲ ಉದ್ಯಾನವನದ ಹಾಗೆ ಜಲಕ್ರೀಡೆಯ ಲಕ್ಷಣಗಳನ್ನು ಕಾಣಿಕೆ. ತಾಂಬೂಲಾರೂಢದಿಂದ ಹೇಳುವಾಗ ನಮಗೆ ಮೊದಲ ತಾಂಬೂಲ ಶುದ್ಧ ಕಾಣುತ್ತದೆ. ನ್ಯೂನತೆಗಳು ಅಷ್ಟಾಗಿ ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಸ್ವಲ್ಪ ಡೊಂಕಾಗಿ ಉಂಟು. ಮತ್ತು ಇಲ್ಲಿ ಈ ಭಾಗದಲ್ಲಿ ಅಂದರೆ ತಾಂಬೂಲದ ಈಶಾನ್ಯ ಭಾಗದಲ್ಲಿ ನಮಗೆ ಒಂದು ಸ್ವಲ್ಪ ಚಿಕ್ಕ ರಂಧ್ರ ಕಾಣ್ತದೆ. ಈಶಾನ್ಯ ಭಾಗದಲ್ಲಿ ಅಂದರೆ
ಅಶ್ವತ್ಥಕ್ಕೊಂದು ಸರಿಯಾದ ವ್ಯವಸ್ಥೆ ಬೇಕಾಗಬಹುದು ಭವಿಷ್ಯತ್ತಲ್ಲಿ. ಅಶ್ವತ್ಥನಾರಾಯಣ ಅಶ್ವತ್ಥ ವೃಕ್ಷಕ್ಕೊಂದು ನಿಧಾನದಲ್ಲಿ ಅದಕ್ಕೆ ನಿಧಾನದಲ್ಲಿ ಉಪನಯನ. ಹಳೆ ಮಾಡಿ ಅಂತ ಹೇಳೋದಿಲ್ಲ ನಾವು, ಈಗಲ್ಲ ಟ್ರಸ್ಟ್ ಆಗಲಿ, ಎಲ್ಲ ಟ್ರಸ್ಟ್ trust ಆದ ನಂತರ ಆದಮೇಲೆ ಒಂದು ರೂಪರೇಷೆಗಳನ್ನು ನಮ್ಮ ದೇವಸ್ಥಾನ ಎಲ್ಲ ಆದ ಮೇಲೆ ಅದಕ್ಕೊಂದು ಸಂಸ್ಕಾರ ಅಂತ ಹೇಳ್ತೇವೆ ನಾವು. ಓರೆ ಸ್ವಲ್ಪ ಓರೆ ಉಂಟು ವಾಸ್ತು. ಈ ಭೂಮಿ ಸ್ವಲ್ಪ ಡೊಂಕಾಗಿ ಉಂಟಾ ಸ್ವಲ್ಪ ಹೀಗೆ ಬಂಡಾದ ಹೀಗೆ ಈ ಆಕಾರದಲ್ಲಿ. ಹೌದು ಹೌದು ಅದು ಅದೃಷ್ಟ ಅಷ್ಟೇ ಕಟ್ಟಲ್ಲಿ ತರೋದು. ಭೂಮಿ ಮಾತ್ರ ಒಳ್ಳೇದುಂಟು, ತೊಂದ್ರೆ ಭೂಮಿ ಇಲ್ಲ. ಒಳ್ಳೆಯದು, ಒಳ್ಳೆದು. ಜಾಲ ಇಟ್ಟು ಹೌದು, ಇದು ಬೇರೆ ಏನು ಕಶ್ಮಲ ಏನು ಒಳ್ಳೆದು ಕಾಣುವುದಿಲ್ಲ, ಅಲ್ಲ. ಒಳ್ಳೆಯದು ಕಾಣ್ತದೆ. ಹ. ಅದು ತೊಂದರೆ ಹ. ಅದೇ ಹೌದು, ಸರಿ ಇದೆ. ಒಳ್ಳೆ ಉಂಟು. ಇದು ರಕ್ಷಣಾ ಸ್ಥಾನ. ಕಕ್ಷಾಸ್ಥಾನ, ಕಕ್ಷಾಸ್ಥಾನದಲ್ಲಿ ಒಂದು ಆಗ್ನೇಯ ಭಾಗದಲ್ಲಿ ಮತ್ತು ಧನ ಇದನ್ನೆಲ್ಲ ನೋಡುವಾಗ ಕೂಡ ಆಲೋಚದಲ್ಲಿ ನಮಗೆ ಇದು ಸ್ವಲ್ಪ ಒಳ್ಳೆಯದುಂಟು. ಇದರಲ್ಲಿ ನೀರಿನ ವ್ಯವಸ್ಥೆಗಳು ಸ್ವಲ್ಪ ಚಂಡಿಯಾಗಿ ಉಂಟು ಅಲ್ವಾ? ಇದು ಈ ಭಾಗದಲ್ಲಿ ಒಂದು ಜಲಾಶಯ ಏನಾದರೂ ಉಂಟಾ? ಕೆರೆ ಉಂಟು, ಕೆರೆ ಹಿಂದೆ ಅಂದ್ರೆ ಹೀಗೆ ಫ್ಲೋ ಇದೆ ಅದು ವಾಟರ್. ಸರಿ ಸರಿ. ನಮಗೆ ಯಾಕಂದರೆ ನಾವು ಹೀಗೆ ಹಿಡಿದಾಗ ನಮಗೆ ನೀರಿನ ಪ್ರದೇಶಗಳು ಚಂಡಿಯಾದ ಇದು ಸ್ವಲ್ಪ ಒದ್ದೆ ಆಗಿದೆ ಈ ಭಾಗದಲ್ಲಿ. ಮತ್ತು ಇದನ್ನ ಮೇಲ್ನೋಟಕ್ಕೆ ಇಲ್ಲಿ ಒಂದು ಸ್ವಲ್ಪ ಆಗ್ನೇಯ ಭಾಗದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿ ರಕ್ಷಣಾ ಸ್ಥಾನಕ್ಕೆ ಸ್ವಲ್ಪ ಡ್ಯಾಮೇಜ್ ಉಂಟು ಅಂತ ಲೆಕ್ಕ. ಅಂದರೆ ಇದನ್ನು ಇದಕ್ಕೆ ಸ್ವಲ್ಪ ಹೊರಗಿಂದ ಇದನ್ನು ಸ್ವಲ್ಪ ಪತ್ರಗಳು ಈ ಭಾಗದಿಂದೆಲ್ಲ ಬರಬಹುದು. ನೀವೇ ಬಂದಿರಲ್ಲ ಆಲ್ರೆಡಿ ಬಂದಿದೆ. ಇಲ್ಲ ಬಂದಿದೆ, ಅದು ಮುಗೀತು ಅಂತ ಏನಿಲ್ಲ. ಮುಂದೆ ಬರ್ಬೋದು. ನೋಡಿ ಅದು ಇಲ್ಲಿಗೆ ನಿಂತಿದೆ, ರೋಗ ಆರಂಭ ಕಾಲದಲ್ಲೇ ನೀವು ಬೇಕಾದ ವ್ಯವಸ್ಥೆ ನಿಮ್ಮ ಜಾಣ್ಮೆಗೂ ಮೆಚ್ಚಬೇಕು. ನಾವು ಸ್ವಲ್ಪ ಹುಷಾರಿದ್ದೀರಿ ನೀವು ನೋಡಿದಾಗೆಲ್ಲ. ಅದ ಶುರು ಹುಷಾರಿಲ್ಲೇ ರಕಗಳ ಆರಂಭದಲ್ಲೆಲ್ಲ ನನ್ನ ಚೂಟಿ ಅಲ್ಲಿಗೆ ಹಾಕಿದ್ದೀರಿ ನೀವು. ಅದು ಎಲೆ ತಂದಾಗ ಎಲೆ ಆರಿಸಿ ಇಟ್ಟಿದ್ದು ನಾವು. ಓ ಅದೇ ಶಾಣ್ಯ, ಅದಕ್ಕೆ ಎಲೆ ಆರಿಸಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಆರಿಸಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಬುದ್ಧಿವಂತಿಕೆ ಪ್ರಯೋಗ ಮಾಡಿದ್ದಾರೆ ಅಂತ ಆಯ್ತಾ? ಇವ್ರ ಹತ್ರ ಮಾತಾಡಿದ್ದೀವಿ. ಎಲೆ ಆರಿಸಿ ಇಟ್ಟದವರು ಬುದ್ಧಿವಂತಿಕೆ ಅಲ್ವಾ? ಯಾವುದು ಎಲೆ ಬೇಕು ಹಾಗೆ ನೀವು ಜನಗಳನ್ನು ಹೆಕ್ಕುವಾಗ ಕೂಡ ಆರಿಸಿ 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 ಕಮಿಟಿ ಮಾಡಬೇಕು. ಮೆಸೇಜ್ ಅದು. ಅದು ರಕ್ಷಾಸ್ಥಾನ. ರಕ್ಷಾಸ್ಥಾನ ಹಾಂ. ಈ ನಮ್ಮ ಜನವನ್ನು ಆರಿಸುವಾಗ ಕಮಿಟಿಗೆ ಸ್ವಲ್ಪ ದೀಪದಲ್ಲಿದ್ದ ಸುಮ್ಮನೆ ಎಣ್ಣೆ ಸ್ವಲ್ಪ ಬತ್ತಿಯಾಗಿ ಆಗಬಾರದು, ಉರಿಯುವಂತ ಬತ್ತಿಯಾಗಿ ಉರಿಯುವಂತ ಮತ್ತೆ ಕದ್ಕೂರು ಆದ್ರೂ ಪ್ರಯೋಜನ ಇಲ್ಲ. ವಿಷಯ ಸಣ್ಣ ಪುಟ್ಟ ವಿಷಯಗಳನ್ನು ತುಂಬ ಸೂಕ್ಷ್ಮತೆಯಲ್ಲಿ ಗಮನಿಸಬೇಕು. ಉಂಟು ಹೌದು, ಚಿಕ್ಕ ಚಿಕ್ಕ ಚತುರ್ಥ ಭಾವ ಅಲ್ಲ. ಈ ಕ್ಷೇತ್ರ ಭಾವವನ್ನು ನೋಡುವಾಗ ಸ್ವಲ್ಪ ಈ ಪ್ರದೇಶ ಎತ್ತರ ಆಗಿಕೊಂಡು ಹೋಗಿದೆ. ಇದು ಮತ್ತು ಎತ್ತರ ಬೆಳೆದುಕೊಂಡೇ ಹೋಗಿ ಬೆಟ್ಟ ಅದರಲ್ಲಿ ಅಪಾರ್ಟ್ಮೆಂಟ್ ಇಲ್ಲ, ಮತ್ತಿನ್ನೇನು ಬೆಳೆಯೋರು ಅಷ್ಟೇ. ಈ ಕಡೆನೇ ಹಾಗೆ ಕಂಟಿನ್ಯೂ ಆಗಿದೆ. ಮುಂದೆ ಈ ಎಂಟೈರ್ ಒಂದು 10 ಕಿಲೋಮೀಟರ್ಸ್ ರೇಂಜಿಗೆ ಒಂದು 5-6 ಕಿಲೋಮೀಟರ್ ನೋಡಿದರೆ ಬಿಗ್ಗೆಸ್ಟ್ ಪಾಯಿಂಟ್. ನಮಗೆ ಚತುರ್ಥ ಭಾವಕ್ಕೂ ಅಷ್ಟೇ ಇಲ್ಲ. ಆಸುಪಾಸಿನ ಲಕ್ಷಣಗಳನ್ನು ನಾವು ಹೇಳಿದ್ದೇವೆ ಅಲ್ವಾ? ಫೀಲ್ಡ್ ಇದು ಹೈಯೆಸ್ಟ್ ಪಾಯಿಂಟ್. ಬೆಂಗಳೂರಿಗೆ ಇಲ್ಲಿ ಟ್ಯಾಂಕ್ ಮಾಡಿದ ಉದ್ದೇಶ ಸೊ ಗ್ರಾವಿಟಿನಲ್ಲಿ ವಾಟರ್ ವಿಲ್ ಗೋ ಟು ವೈಟ್ ಅಲ್ವಾ? ನೋಡುವಾಗ ನಮಗೆ ಸಾಧಾರಣ ಇದ್ದದ್ರಲ್ಲಿ ಕೇಳಿ ಇದ್ದದ್ರಲ್ಲಿ ತುಂಬ ದೊಡ್ಡ ವಿಲ್ಯದಲ್ಲಿ ಇದು ನೈವೇದ್ಯ ವಿಚಾರದಲ್ಲಿ ದೊಡ್ಡದು. ನೋಡಿ, ದೇವರಿಗೆ ನೈವೇದ್ಯ ಎಷ್ಟು ದೊಡ್ಡದು ಅಂತ ಹೇಳೋದು ಈ ವಿಲ್ಯದಲ್ಲೆಲ್ಲ ನೀವು ಕೊಟ್ಟಿದ್ದೀರಿ. ಇದು ಸರಿಯಾಗಬೇಕು. ದೇವರಿಗೆ ಈಗಿನ ಆಹಾರದಲ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಕಾಣ್ತಿದೆ. ಆಮೇಲೆ ಮತ್ತೆ ನಿಮ್ಮ ಬುದ್ಧಿ ಸಾಮರ್ಥ್ಯದಲ್ಲಿ ಸ್ವಲ್ಪ ಐಕ್ಯತೆ ಜಾಸ್ತಿ ಬೇಕು. ಮನೋಭಾವನಲ್ಲಿ ಇದು ಪಂಚಮ ಅಲ್ಲ? ಪಂಚಮ ಮಂತ್ರಾನತ್ಯ ಪೂಜಾಹ ಪಂಚಮ ಮನಸ್ಸೆ ಮಪಿ ಚಿಂತ್ಯಂ ಅಂತ ಹೇಳುವ ಹಾಗೆ ಈ ಪಂಚಮ ಭಾವದ ಎಲೆ ಎಲ್ಲಿಗೆ ದೊಡ್ಡದುಂಟು ಎಲ್ಲರಿಗೂ ಊಟ ಆಗ್ತಿಲ್ಲ ಅಂತ ದೇವ್ರಿಗೆ. ಅಂದರೆ ಮನಸ್ಸು ಮಾಡಬೇಕು. ಊಟ ಆಗ್ತಿಲ್ಲ ಅಂತ, ಸರಿ ಊಟ ಆಗ್ತಿಲ್ಲ ದೇವ್ರಿಗೆ. ಕಮ್ಮಿ ಆಗ್ತದೆ. ಊಟ ಅಂದರೆ ಎಲ್ಲರೂ ಬರ್ತೀರಿ, ಈಗ ದೇವರ ಸೇವೆ ಮಾಡುವವರೆಲ್ಲರೂ ಬೇಜಾರಕರು. ಅಂತಹ ವ್ಯವಸ್ಥೆಗಳು ತುಂಬ ಶುದ್ಧವಾಗಿ ಆಗಬೇಕು ಅಂತ ವಿಚಾರ. ಪಂಚಮ ತೃತೀಯ ಇದು ಚತುರ್ಥ ಅಲ್ವಾ? ನಾನು ತಗೊಂಡಿದ್ದೆ ಚತುರ್ಥ ಭಾವವನ್ನು ಈ ಕ್ಷೇತ್ರವನ್ನು ಎಲ್ಲ ವ್ಯವಸ್ಥೆಗಳೆಲ್ಲ ಹೇಳ್ತಾರೆ. ಈಗ ಈ ಕ್ಷೇತ್ರವನ್ನು ನೋಡುವಾಗ ನಮಗೆ ಈ ಕ್ಷೇತ್ರವನ್ನೇ ನೋಡಿದರೆ ಈ ಕಾಲದಲ್ಲಿ ಎಲ್ಲ
ಈ ಬೆಂಕಿ ಅವಘಡಗಳೆಲ್ಲ ಸಂಭವಿಸಿದ ಈ ಸಿಡ್ಲು ಬಿದ್ದದ್ದು ಅಗ್ನಿ ಅವಘಡಗಳಂಥದ್ದು ಏನಾದರೂ ಸಂಭವಿಸಿದ ಪೂರ್ವದಲ್ಲಿ ಇದಂಥ ಯೋಗ ಎಲ್ಲ ಕಾಣ್ತದೆ ಈ ಭಾಗದಲ್ಲಿ. ಒಂದ್ಸಲ ಪ್ಲಾಸ್ಟಿಕ್ ಇದೆಲ್ಲ ಮುಂದೆ ಇದೆ. ಅಲ್ಲ ಅಲ್ಲಿ ಆ ಕಡೆ ಮುಂದೆ ಮಾಡ್ತಾ ಇರ್ತಾರೆ ಅವಾಗ. ಬೆಂಕಿ ಆಗ್ತಾ ಇರ್ತಾರೆ. ಅದು ಅದರಿಂದ ಅವಘಡಗಳು ಏನಾದರೂ ಅಂದರೆ ಹೊತ್ತಿ ವೃದ್ಧದ್ದು ಸಿಕ್ಕಾಪಟ್ಟೆ ಅಂಥದ್ದು ಏನಾದ್ರು ನಮ್ಮ ಇದರಲ್ಲಿ ಮತ್ತು ನಮಗೆ ಈ ಆಶ್ರಯದಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ಯಾವ ಬೇರೆ ಸುತ್ತ ಹಾಕಿದ್ರು ಪ್ಲಾಸ್ಟಿಕ್ದು, ಯಾರು ಬೆಂಕಿ ಇಟ್ಟರು, ಹಸು ಕೂಡ ಪೂರ್ತಿ ಹಾರ್ಕೊಂಡಿತ್ತು. ನಾನು ಫೈರಿಂಗಲ್ಲಿ ಫೋನ್ ಮಾಡಿ ಫೈರಿಂಗ್ ಹಾಕಿ ಅವ್ರು ಗುಡ್ಡದ ಮೇಲೆ ಕೂರ್ತಿದ್ರಲ್ಲ ಅವಾಗ. ಅಂದ್ರೆ ಈ ಪಾರ್ಕ್ ಅಲ್ಲೇ. ಹೌದು. ಮತ್ತೆ ಕೇಳಿದ್ರೆ ಇಲ್ಲ ಅಂತ ಸುಮ್ಮನೆ ದುಡ್ಡು ಕೊಟ್ಟು ಎಲ್ಲ ಇಷ್ಟಪಡ್ತಾ ಇದೀವಿ. ದುಡ್ಡು ಕೊಟ್ಟಿದ್ದು ಹೇಳ್ಬಿಟ್ರೆ ನೋಡಿ ನಾನು ಇನ್ನೊಂದು ಅಲ್ಲ, ಅದು ಗೊತ್ತು ನಮಗೆ. ಇದು ನಾವು ಸುಳ್ಳು ಹೇಳಬಹುದು, ಇದು ಹೇಳೋದಿಲ್ಲ ಕೆಲವು. ಇವತ್ತು ಯಾರು ಹೇಳಿರಲ್ಲ ಆಗಿತ್ತು. ನಮಗೆ ಏನು ಗೊತ್ತು, ಹಳಗ್ಬಿಟ್ಟ ನೀವೇ ತಾನೆ. ಗಾಡಿ ಬೇಕು ಅಂತ ಅಗ್ನಿ ಭಯಕ್ಕೆ ಒಂದು ರಕ್ಷೆಗೆ ಬೇಕು, ರಕ್ಷೆಗೊಂದು ಜನ ಬೇಕು ಅಂತ ಅವ್ರು ಇಲ್ಲಿಗೆ ಕಾಯಲಿಕ್ಕೆ ಮುಂದೆಗೆ ಭವಿಷ್ಯತ್ತಿಗೆ ಶಕ್ತಿಗೆ ಇದಕ್ಕೆ ಸಂಬಂಧಪಟ್ಟಂತಹ ದೋಷಗಳು ನಮಗೆ ಕಾಯಲಿಕ್ಕೆ ಜನ ಬೇಕು ಅಂದರೆ ಯಾವ ಥರ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯವನ್ನು ಹೇಳೋಣ. ಸೊ ಅದಕ್ಕೆ ವ್ಯಕ್ತಿಯಲ್ಲೂ ಬೇಕು. ನೀವು ನೋಡಿ ನೀವೊಂದು ದೇವಿ ಸಾನ್ನಿಧ್ಯ ಆಗಲುವಂಥದ್ದು ಸಿದ್ಧಿಯಿದೆ, ಬಂದದ್ದೇ ಪುನಃ ತಿರುಗಿ ಬರ್ತದೆ. ನಿಮ್ಮ ಟ್ರಸ್ಟ್ ನಿರ್ಮಾಣ ಮಾಡುವಾಗ ಅದರಲ್ಲಿ ಸ್ವಲ್ಪ ಸಮಾಧಾನವಾಗಿ ಕೆಲಸ ಮಾಡುವವರು ಒಂದು ಇಬ್ಬರು ಬೇಕು. ಕೋಪದಲ್ಲಿ ಇರುವಂತಹ ಖಡಕ್ಕಾಗಿರುವಂಥ ಒಂದು ಇಬ್ಬರು ಬೇಕು. ಎಲ್ಲರೂ ಪಾಪದವರಾದರೆ ಕಷ್ಟ, ಎಲ್ಲರೂ ಜೋರಿನವರಾದರೆ ಕಷ್ಟ. ಮಿಕ್ಸ್ಚರ್ ಬೇಕು ಅಂತ, ಸ್ವಭಾವದಲ್ಲಿ ಸ್ವಲ್ಪ ಮಿಕ್ಸ್ಚರ್ಗಳು ಬೇಕು ಅಂತ. ಇಲ್ಲಾಂತಂದರೆ ಸ್ವಲ್ಪ ಕಷ್ಟ. ಒಂದು ಸ್ವಲ್ಪ ಸಾಂಬಾರಲ್ಲಿ ಹಾಗೆಲ್ಲ ಒಂದು ಸ್ವಲ್ಪ ಹುಳಿ, ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಸಿಹಿ ಎಲ್ಲ ಸೇರಿಕೊಂಡು ಒಳ್ಳೆ ಸಾಂಬಾರು ಸವಿಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಅಂಥ ಜನಗಳು ಬೇಕು ಅಲ್ವಾ? ಅದರಲ್ಲಿ ಸಾನ್ನಿಧ್ಯ ಕಾಯಲಿಕ್ಕೆ ದುರ್ಗೆಯನ್ನು ಇಡ್ತಾರೆ ಸ್ವಾಮಿ. ಹಾಂ, ಅದೇ ರಸ್ತೆಯಲ್ಲಿ ಇರ್ತಾರೆ. ಬೇಕು ಬೇಕು ಅಂತ ಕ್ಷೇತ್ರವನ್ನು ಕಾಪಾಡುವನು ಕ್ಷೇತ್ರಪಾಲಕ ಅಂತ. ಅವನಿಗೆ ಕ್ಷೇತ್ರಪಾಲಕ ಅಂತ ಹೆಸರು. ಕ್ಷೇತ್ರ ಶಾಂತಿ ಲೇಡೀಸ್ ಇರ್ತಾರೆ ಅಂತ ಇಂಡೈರೆಕ್ಟ್ ಆಗಿ. ಇದು ಕೂಡ ನಮಗೆ ಅಲ್ಲ, ನೀವು ಸನ್ನಿಧಿ ಕಮಿಟಿನಲ್ಲಿ ಹೇಳ್ತಾ ಇದ್ದೀರಾ? ದುರ್ಗೆಯರು ಇರ್ತಾರೆ, ಹೇಳ್ತಿದ್ದಾರೆ. ಅವರು ಲೇಡೀಸ್ ಇರ್ತಾರೆ 3 ಜನ, ದುರ್ಗೆಯರು ಇರ್ತಾರೆ ಅನ್ನೋ ಸರಿ ಅದೇ ಹೇಳ್ತಾ ಇರೋದು. ಒಳ್ಳೇದಪ್ಪ. ಅವರು ಮಾರ್ಮಿಕವಾಗಿ ಹೇಳಿದ್ರು. ಎಲ್ಲ ಮಾಡ್ತಾರಲ್ಲ ಮಾರ್ಸ್ಬೇಕವಾಗಿ. ಕಣ್ಣಿಟ್ಟಿದಾರ ಈ ಜಾಗದ ಮೇಲೆ? ಉಂಟು. ನಾನು ಅದನ್ನಾಗ ಒಂದು ಪ್ರಶ್ನೆ ಕೇಳಿದೆ ಅವರ ಹತ್ರ. ರಾಜಕೀಯವಾಗಿ ಆಗಲಿ ಬೇರೆ ಅನ್ಯ ಧರ್ಮೀಯರು ಯಾರಾದರೂ ಇದ್ದಾರಂತ ನಾನು ಕೇಳಿದೆ. ಅಕ್ಕಪಕ್ಕದಲ್ಲಿ ಕಣ್ಣೇನಾದರೂ ಉಂಟಾ ಅಂತ. ನೇಂಚ ಹಿ ಯವನಸ್ತೇಶು ಅಂತ ಹೇಳಿದಾಗೆ ನೇಂಚ ಭಾಗವನ್ನೆಲ್ಲ ನೇಂಚ ಅಂತ ಹೇಳಿದರೆ ನಮ್ಮ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲದವರು. ಅಂದ್ರೆ ಅದು ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನಾನು ಕೇಳ್ತಿರೋದು. ಅವ್ರು ಬಿಡಿ, ಅನ್ಯ ಇದ್ರದ್ದು ಯಾವುದೂ ಇಲ್ಲ. ಅದು ಬಿಟ್ಟು ಬೇರೆ ಜನರಲ್ಲಿ ಹೇಳ್ತಾ ಇರೋದು. ಅನ್ಯ ಜಾತಿ ಅಂತ ಏನಿಲ್ಲ. ನೇಂಚ ಅಂತ ಹೇಳಿದಾಗ ನಿಮಗೆ ಕೇವಲ ಕ್ರಿಶ್ಚಿಯನ್ ಅನ್ಯ ಜಾತಿ ಅಂತ ಹೇಳುವುದಕ್ಕಿಂತ ನಮ್ಮ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದವರು ಅಂತ ಹೇಳುವಂಥ ವಿಚಾರ ಅಂತ ಹೇಳಿ ಆ ಥರ ಅಂದರೆ ಹಿಂದೂಗಳಾಗಿಯೂ ನಮ್ಮ ಶಾಸ್ತ್ರಗಳನ್ನೇ ಅವರಿಗೆ ನಂಬಿಕೆ ಇಲ್ಲದ ನೇಂಚವೇ. ನಾಸ್ತಿಕ್ ಶಾಸ್ತ್ರಗಳನ್ನು ನಂಬದವರು ಅಂತ. ನಮ್ಮ ಹಿಂದೂ ಧರ್ಮದಲ್ಲಿ ಯಾರಿಗೆ ವಿಶ್ವಾಸ ಇಲ್ಲೋ ಅವರು ಬಂದರೆ ಅದಕ್ಕೆ ಸಮಾನ ಅಲ್ಲ. ನಾಸ್ತಿಕರು ಯಾರೆಲ್ಲ ಇದ್ದಾರೆ ಅಂಥವರಿಂದ ತೊಡಕಾಗುವಂಥ ಅಂಥವರೇ ವಿರೋಧ ನಿಲ್ಲುವಂಥ ಸಾಧ್ಯತೆ. ಶನಿ ಬಂದದ್ದರಿಂದಲೇ ನಾವು ಹೇಳಿದ್ದ ಯೋಗ ಫಲಗಳು ಉಂಟು. ಅದನ್ನೇ ನಾವು ಅವಾಗ ಕೇಳಿದ್ದು. ತಾಂಬೂಲ ಗ್ರಹವನ್ನು ಅವನೇ, ಶೂನ್ಯ ಗ್ರಹವನ್ನು ಅವನೇ. ಶೂನ್ಯ ಅಂದರೆ ಇಲ್ಲದಂತೆ ಮಾಡುವಂಥದ್ದು ಅವನ ಕೈಯಲ್ಲಿ ಉಂಟು. ಅವನು ಕೂತಂತೆಯಲ್ಲಿ ಆರೂಢದಿಂದ ಜನಪದಗಳಿಗೆ ಜನಗಳ ರಾಜಕೀಯ ನಾಯಕರುಗಳಿಂದ ಏನಾದರೂ ತೊಂದರೆ ಆಗುತ್ತಾ? ಹೌದು. ರವಿ ವಿಕ್ರಮ ಭಾವದಿಂದ ಈಗ ಅದನ್ನು ಹೇಳಿದ ನಮಗೆ ಮೇಲ್ನೋಟಕ್ಕೆಲ್ಲ ಸಕಾರಾತ್ಮಕ ಕಾಣ್ತದೆ. ಯಥಾರ್ಥವಾಗಿ ಕೆಳಗೆ ಇಳಿದಾಗ ನಮ್ಮೊಟ್ಟಿಗೆ ಇರ್ತಾರ ಅಂತ ಹೇಳುವಂಥದ್ದು. ನಡು ನೀರಿನಲ್ಲಿ ಕೊಂಡೋಗಿ ನಮ್ಮನ್ನು ಕೈ ಬಿಟ್ಟರೆ ನಾವು ಆಚೆಗೆ ಇಲ್ಲ ಈಚೆಗೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬರಬಾರ್ದು. ಅವರು ಹೇಳಿದರೆ ಸಕಾರಾತ್ಮಕ ಸ್ಪಂದನೆ ಉಂಟು. ಈ ಸಕಾರಾತ್ಮಕ ಸ್ಪಂದನೆ ಉಳಿಬೇಕಿದ್ರೆ ನಮಗೆ ಅದಕ್ಕೆ ಪರಿಹಾರ ಬೇಕಾಗಿ ಅಂತ ನೋಡು. ಅಲ್ಲ, ಸಕಾರಾತ್ಮಕ ಸ್ಪಂದನೆ ಒಬ್ಬರಿಂದ ಇರ್ಬೋದು, ಅದು ಒಬ್ಬರು ಇರಲ್ವಲ್ಲ, ಬೇರೆ ಬೇರೆ ಮಧ್ಯದಲ್ಲಿ ಇನ್ನೊಂದು ಹೇಳಿದ್ರು, ಬರೇ ಒಂದು ಇದನ್ನ ಇಟ್ಕೊಂಡ್ರು ಆಗಲ್ಲ. ಈವನ್ ನೀವು ಅವರನ್ನ ಬಿಟ್ಟು ಬೇರೆ ಎಲ್ಲಾರನ್ನೂ ಸೇರಿಸ್ಕೊಂಡು ಆಲೋಚನೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಾವು ಮಾಡುವ ಕರ್ತವ್ಯವನ್ನು ಮಾಡಬೇಕು. ಆದರೆ ಆ ಕರ್ತವ್ಯಕ್ಕೆ ಲೋಪಕ್ಕೆ ನಾವು ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು.
ಮತ್ತು ನೀವೀಗ ದೇವಸ್ಥಾನ ನಿರ್ಮಾಣ ಮಾಡಬೇಕಿದ್ರೆ ಒಂದು ಜಾಗವನ್ನು ಸೂಚಿಸುವಾಗ ನಿಮ್ಮ ಪದ್ಧತಿ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ತಂತ್ರಾಗಮದಲ್ಲಿ ಒಂದು ಪದ್ಧತಿ ಹೇಳ್ತಾರೆ, ಒಂದು ದೇವಭೂಮಿ ಅಂತ ನೀವು ಹೇಗೆ ನಿರ್ಣಯ ಮಾಡ್ತೀರಿ, ನೀವು ಹೇಗೆ ಮಾಡ್ತೀರಿ ಅಂದರೆ ಯಾರ ಥರ ಜಾಗ ತೋರಿಸ್ತಾರೆ, ಅದು ಆಗ್ಬೋದಾ ವಾಸ್ತುವನ್ನು ನೋಡ್ತೀವಿ. ನಾವೇನು ಮಾಡ್ತೇವೆ, ಈಗ ಒಂದು ಜಾಗೆಯನ್ನು ತೋರಿಸಿ ಆದ ನಂತರ ಭೂಪರಿಗ್ರಹ ಅಂತ ಆಗಬೇಕಲ್ಲ. ಆ ಭೂಪರಿಗ್ರಹ ಆಗಿ ಅಲ್ಲಿ ನೀವೇನು ಬಿತ್ತನೆ ಎಲ್ಲ ಮಾಡಿ ಸಂಪತ್ಭರಿತವಾದಂತಹ ಫಲವನ್ನು ತೆಗೆದ ನಂತರವೇ ಅಲ್ಲಿ ದೇವಸ್ಥಾನ ಆಗಬಹುದು. ಸಂಪತ್ಭರಿತವಾದಂತಹ ಜಾಗೆಯಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ವಾಸ್ತು ನಿರ್ಣಯವು ಆಗಮವು ಹೇಳ್ತದೆ. ಅಂದರೆ ಭೂಪರಿಗ್ರಹ ಅಂದರೆ ಏನು, ಬಿತ್ತನೆ ಮಾಡಬೇಕು, ಉತ್ತನೆ ಮಾಡಬೇಕು ಅಂತ ಆ ಭೂಮಿಯನ್ನು ಮೊದಲು ಇದನ್ನೆಲ್ಲ ಮುಗಿಸಿಕೊಂಡು ಆಮೇಲೆ ಭೂಪರಿಗ್ರಹ ಅಲ್ಲ ಹೇಳಿದ ದೇವಸ್ಥಾನದ ಭೂಪರಿಗ್ರಹ ಮಾಡಬೇಕು ಅಂತ ಹೇಗೆ ಅಂತ. ಅಲ್ಲ, ಅದು ನಾವು ಮಾಡೇ ಮಾಡ್ತೀವಲ್ಲ, ಜಲವಾಸ ಧಾನ್ಯವಾಸ ಎಲ್ಲ ನಾವು ಭೂಪರಿಗ್ರಹ ಮಾಡಬೇಕು ಅಂತ ವ್ಯವಸ್ಥೆ. ಗರ್ಭಗುಡಿ ಇರ್ಲಿಕ್ಕೆ ಮುಂಚೆ ಅದನ್ನ ಮಾಡಲೇಬೇಕು. ಅದು ದೇವರಿಗೆ ಬಿಂಬಕ್ಕೆ ದೇವತಾ ಪ್ರತಿಷ್ಠಾ ಇದು. ದೇವಸ್ಥಾನಕ್ಕೆ ಕಟ್ಟಬೇಕಿದ್ರೆ ಅಲ್ಲಿ ಭೂಪರಿಗ್ರಹ ಆಗಬೇಕು. ಇದು ಜಾಗಕ್ಕೆ ಅದಕ್ಕೆ ನಾವು ನಮ್ಮಲ್ಲಿ ಏನಂದ್ರೆ ಒಂದು ಈ ಜಾಗ ನಮ್ಮದಲ್ಲ, ಓಕೆ, ನಮ್ಮ ಹತ್ರ ಹೆಚ್ಚಿನ ಸಮಯ ಕಾಲಾವಕಾಶ ಇಲ್ಲ, ಓಕೆ. ಆ ಒಂದು ವಿಚಾರಗಳನ್ನು ನಾವು ಮನವರಿಕೆ ಎಲ್ಲರಿಗೂ ಮಾಡಿಕೊಟ್ಟಿದ್ದೀವಿ ನಮ್ಮ ಬಡಾವಣೆಯ ಜನರಿಗೆ. ಇವತ್ತಿನ ದಿನಗಳಲ್ಲಿ ಏನಂದರೆ, ಈಗ ನಾವು ಹಳ್ಳಿಗಳಲ್ಲಾಗಲಿ ಯಾವುದಾದ್ರು ಒಂದು ಸ್ವಕ್ಷೇತ್ರಗಳಿಗೆ ಹೋಗಿ ನಾವು ನೋಡಿದರೆ ಅಲ್ಲೇ ಕಲ್ಲು ತಂದು ಕೆತ್ತನೆ ಮಾಡಿ ಎಲ್ಲ ಮಾಡಿ ಅಲ್ಲೇ ನಿನ್ನೆ ಅವರು ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಎಷ್ಟೋ ವರ್ಷಗಳಾದ್ರೂ ಏನು ಯಾವುದೇ ರೀತಿಯ ವಿಘ್ನಗಳು ಇರೋದಿಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಜಾಗ, ನಮ್ಮಲ್ಲಿ ಇರ್ತಕ್ಕಂಥ ಮನೋಭಾವನೆಯ ಜನಗಳು ಎಲ್ಲದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನೋಡಿದಾಗ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. 1 ವರ್ಷ ಆಗಲಿ 6 ತಿಂಗಳಾಗಲಿ ನಾವು ಅದನ್ನೆಲ್ಲ ಮಾಡಿ ತಂದು ಸೊ ಇಲ್ಲೇ ಬಂದು ಮಾಡಿ ಇಡೋದಕ್ಕೆ ಅಂತೇಳಿ. ಹಾಗಾಗಿ ನಮ್ಮಲ್ಲಿ ನಮ್ಮ ಆಲೋಚನೆ ಅಲ್ಲಿ ಸತ ಹಾಗೆ ಒಂದು ಮುಷ್ಟಿ ಕಾಣಿಗೆ ಮತ್ತು ದೀಪಕ್ಕೆ ಎಣ್ಣೆ, ತೆಂಗಿನಕಾಯಿ ಹಣ್ಣುಕಾಯಿ, ತೆಂಗಿನಕಾಯಿ 2 ನಮಗೆ ಇವತ್ತು ಈಗ ಬಂದದ್ದು ಮಿಥುನ ರಾಶಿ, ಚಂದ್ರೋದಯ ಗುರುದಯ, ಯಾವ ದೇವತೆ ಮಾರಿಯಮ್ಮ, ಮಾರಮ್ಮ, ನಾಗಣ್ಣ. ಈ ಕಡೆ ಆಂಜನೇಯ ಇದೆ, ಬಯಲಾಂಜನೇಯ ಸೌತ್ಗೆ. ಈ ಆಂಜನೇಯನನ್ನು ಇದೆ, ಒಂದು ಮುಷ್ಟಿ ಕಾಣಿಗೆ ಮತ್ತು ದೀಪಕ್ಕೆ ಎಣ್ಣೆ ಮತ್ತು ಒಂದು ತೆಂಗಿನಕಾಯಿ ಹಣ್ಣುಕಾಯಿ. ಇದಾದರೆ 4 ದಿಕ್ಕೂ ಕವರ್ ಆಯ್ತು ಇದು. ಹೌದು, ಇಲ್ಲಿ ಆಗುವಂತೆ ಒಂದು ಚತುರ್ಗದಲ್ಲಿ 4 ಗ್ರಹಗಳಿದ್ದಾರೆ. 4 ಈಗ 4 ದಿಕ್ಕಿಗೂ 4 ಇದೂ ಆಯ್ತು. ದೀಪ ಹಾಕಿದ್ದು ಆಗೋದಿಲ್ಲ. ಅವ್ರು ನೀವು ದೀಪ ನಾವೇ ಇಟ್ಟಿದ್ದು 4 ಬನ್ನಿ ಸರ್, ಕೂತ್ಕೊಳ್ಳಿ. ಅಲ್ಲಿದ್ದು ಏನು ಮಾಡ್ತಾ ಇಲ್ವಾ? ಕೇಳಿದ್ರೆ ಸ್ಟಾರ್ಟ್ ಆಗಿ 3 ಗಂಟೆ ಕರ್ಮಗಳಿಗೆ ಬೇಕಾದ್ರೆ ಮಾಡಿದಾಗ ಖಂಡಿತ ಸರಿಯಾಗ್ತದೆ. ಗುರುಬೀದಿ ಅಷ್ಟಭಾವ ಕುಂಭ ಅಲ್ಲ, ಕುಂಭ ಅಂತೇಳಿ ಆದರೂ ವಲ್ಮೀಕ ಛೇದನವು ಆಗುವ ಅದರಿಂದ ಒಂದು ಆಶ್ಲೇಷ ಬಲಿ ಮಾಡಿ ಮತ್ತೆ ನಾಗಫಣವನ್ನು ಆರಾಧಿಸಿ ಮತ್ತೆ ಬೇಕಿದ್ದರೆ ನಾಗ ದುರಿತವನ್ನು ಆವಾಹನೆ ಮಾಡಿ ಒಂದು ರಾಶಿ ಇಡುವ ಸದ್ಯಕ್ಕೆ ನಮಗೆ ನಾಗದೋಷ ಪರಿಹಾರಕ್ಕೆ ಒಂದು ಆಶ್ಲೇಷ ಬಲಿ ಪೂಜೆ ಮಾಡಿ ಅದಕ್ಕೆ ಒಂದು ನಾಗನ ಎಡೆ, 11 ನಾಗನ ಮೊಟ್ಟೆ ಪೂಜೆಗೆ ಇಟ್ಟು ಅದನ್ನು ಕುಕ್ಕೆ ಕ್ಷೇತ್ರಕ್ಕೆ ಕೊಡುವುದು. ಆ ನಾಗನಲ್ಲಿ ಪ್ರಾರ್ಥನೆ ಮಾಡೋದು. ದೇವಸ್ಥಾನದ ಒಟ್ಟಿಗೆ ನಾಗನ ಇದು ಆರೂಢ ಕಟ್ಟಿಕೊಂಡು ಪ್ರತಿಷ್ಠೆ ಮಾಡ್ತೇವೆ. ಅಲ್ಲಿಗೆ ನಮಗೆ ನಾಗದೇವರ ಒಟ್ಟಿಗೆ ಉಂಟಾ ಅಂತೇಳಿ ನೋಡಿ. ಆಗಲ್ಲ, ಅವಾಗ ಜೊತೆಯಲ್ಲಿ ಕೆಲಸ ಆಗ್ತದೆ ಎಲ್ಲ ಅಲ್ಲ. ಅದು ಇನ್ನೊಂದಂದ್ರೆ ಈಗ ಇದು ನಾಗನ ಬನ ಮಾಡಿದ ಮೇಲೆ ಅದಕ್ಕೆ ನಿತ್ಯ ಪೂಜೆ ಮಾಡಬೇಕು. ಇಲ್ಲ ಏನಿಲ್ಲ. ಅದಕ್ಕೆ ಹಾಗೆ ಮಾಡ್ತಿದ್ರೆ ಪಂಚಮಿ ದಿವಸ ಅದು ತುಂಬ ಜನ ಬರ್ತಾರೆ ಅವಾಗ ಪಂಚಮಿಗೆ. ನನ್ನ ಇಲ್ಲೆಲ್ಲ ತುಂಬ ಬರ್ತಾರೆ. ಹಾಂ, ಅಲ್ಲ ಅಲ್ಲಿ ಮಾಡ್ಬೋದು. ಪಂಚಮಿ ಪಂಚಮಿ ದಿವಸ ಹೌದು, ತಿಂಗಳ ಪಂಚಮಿ, ಮೊದಲ ಪಂಚಮಿ, 5ನೇ ದಿವಸ. 5ನೇ ದಿವಸ ಅವತ್ತು ಒಂದು ನಾಗ ಬಂದವರಿಗೆಲ್ಲ ಒಂದು ಹಾಲನ್ನು ನಾಗದೇವಿ ಅಭಿಷೇಕ ಮಾಡೋದು, ಹಣ್ಣಕಾಯಿ ಮಾಡೋದು,
ಎಲ್ಲರೂ ಒಂದು ಸೇವೆ ಆಗ್ತದೆ. ಅವಾಗ ಜನ ಒಮ್ಮೆ ಮಾಡಿದಾಗ ತಕ್ಷಣ ಮತ್ತೆ ಬರ್ತಾರೆ. ಆಟೋಮೆಟಿಕ್ ನಮಗೇನಂದರೆ ಏನೂ ಕೆಲಸಗಳು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಅದನ್ನು ಮಾಡಿದರೆ ಸೊ ಅಟ್ಲೀಸ್ಟ್ ಸಮಥಿಂಗ್ ಶುಡ್ ಗೋ ಆನ್ ಅಂತ. ಅದು ಎಲ್ಲಿ ಮಾಡಬೇಕು ಅಂತ ಏನೋ ಹೇಳಿದ್ರ ಸರಿ. ಈಗ ನಾವು ಈಗ ಫಸ್ಟಿಗೆ ಹಾಗೆ ನೋಡುವಲ್ಲ, ಆಶ್ಲೇಷ ಬಲಿ ಮಾಡಿ ನಾಗದೇವರ ಅನುಗ್ರಹ ಪಡೆಯೋದು. ನಂತರ ಅಲ್ಲ, ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ಯಾಕೆ ಅಂತ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ದೇವಸ್ಥಾನ ನಿರ್ಮಾಣನ ಇಲ್ಲಿ ಬಂದು ಏನು 100% ಇಲ್ಲೇ ಕಲ್ಲನ್ನೆಲ್ಲ ತಂದು ಕೆತ್ತಿ ಮಾಡ್ತಕ್ಕಂಥ ವಿಚಾರ ಏನಿಲ್ಲ. ತಂದು ರೆಡಿಯಾಗಿ ಬೇರೆ ಕಡೆ ಮಾಡಿ ಅದನ್ನೆಲ್ಲ ಚೆಕ್ ಮಾಡಿ ಅಸೆಂಬಲ್ ಮಾಡಿ ಆಮೇಲೆ ಅವರು ಇಲ್ಲಿಗೆ ತೊಗೊಂಬಂದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಇದು ತುಂಬ ಸಮಯ ಏನು ತೊಗೊಳಲ್ಲ. ಒಂದು ವಾರದ ಒಳಗಡೆ ಒಂದು ದೇವಸ್ಥಾನ ಫುಲ್ಲು ಒಂದು ಶೇಪಿಗೆ ಬರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಸೊ ಅದ್ರ ಪಾಡಿಗೆ ಅದನ್ನು ಮಾಡಿ ಅದರದ್ದು ಏನಿದೆ ಪಂಚಮಿ ದಿವಸ ಒಂದು ಪೂಜೆ ಥರ ಮಾಡಿಕೊಂಡು ಹೋಗೋದಕ್ಕೆ ಫಸ್ಟು ಪ್ರಿಯಾರಿಟಿ ನೋಡಿ ನಾಗಂದು. ಇಲ್ಲ ಅಂದರೆ ನೀವು ಹೇಳಿದಾಗ ಅದನ್ನು ಇನಿಷಿಯಲಲ್ಲಿ ಮಾಡಿಬಿಟ್ಟು ಆಶ್ಲೇಷ ಬಲಿಗೆ ಅಲ್ಲಿ ಇದಕ್ಕೆ ತೊಗೊಂಡೋಗಿ ಕೊಡೋ ಥರ ಅಲ್ವಾ, ಅಗೈನ್ ಮಾಡೋದಕ್ಕಿಂತ